ಕಳಿಸ್ತೀನಿ. ಮಗನೇ ನಾನು ಹೇಳಿದ್ದು ಕೇಳ್ತಾ ಇಲ್ಲ, ನೀನು ದಾರಿ ತಪ್ಪಿದ್ದೀಯ ಅನ್ನೋ ಲೆಕ್ಕಾಚಾರ. ಇನ್ನು ಬೇರೆ ಹೇಳ್ತಾರೆ, ನಾನು ಹೇಳೋದು ಒಂದು, ನೀವು ಹೇಳೋದು ಒಂದು, ದಾರಿ ತಪ್ಪಿದ್ದೀಯ. ಆ ದಾರಿ ತಪ್ಪಿದ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಗೌರವ ಇರೋದ್ರಿಂದಲೇ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಧನ್ಯವಂತ ರೈತ ಮಹಿಳೆ ಅಂತ ಹೇಳಿ ಮಾಡಿ ಮಹಿಳೆಯರ ಬಗ್ಗೆ ಗೌರವ ಇದೆ ಅಂತ ಇಡೀ ಕರ್ನಾಟಕ ಲೆಕ್ಕಾಚಾರದಲ್ಲಿ ಜೊತೆಯಲ್ಲಿ ಮೈತ್ರಿ ಇದ್ದಾಗಲೂ ಅವರ ಮಗನ ಸಂಸ್ಥಾನಕ್ಕೆ ಯಾವ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟು ಮೊದಲೇ ನಾನು ಹೇಳೋದೇನೆಂದರೆ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರ ಪಕ್ಷದ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಗೌರವ ಕೊಡ್ತೀವಿ, ಯಾವ ರೀತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಈ ರಾಷ್ಟ್ರದ ರಾಷ್ಟ್ರೀಯ ಏಕಪಕ್ಷದಲ್ಲಿ ಮಾತಾಡಿರ್ತಕ್ಕಂಥದ್ದು ರಾಜ್ಯದ ಜನತೆ. ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದ ಮಹಿಳಾ ಮಣಿನೇ ನಮ್ಮ ಕಂಗನಾ ಅವರು ಏನು ನಮ್ಮ BJP ಅಭ್ಯರ್ಥಿ ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿ ಟ್ವೀಟ್ ಮಾಡಿದ್ರು, ಯಾವ ರೀತಿ ಕ್ಷಮೆ ಕೇಳಿದ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಹೇಮಮಾಲಿನಿ ಅವ್ರ ಬಗ್ಗೆ ಸುರ್ಜೇವಾಲಾ ಅವರು ಯಾವ ರೀತಿ ಹೀನವಾದಂಥ ಮಾತಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ವಿ. ಅದಾದಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಏನು ಹೇಳಿದ್ರು ಅಂತ ಹೇಳಿ ಇದನ್ನೆಲ್ಲ ನೋಡ್ತಾ ಹೋದರೆ ಕಾಂಗ್ರೆಸ್ನ ಇತಿಹಾಸ ಮಹಿಳೆಯರ ಬಗ್ಗೆ ಅಗೌರವ ನೋಡಿಸ್ಕೊಂಡು ಭಾರತ ಮಾತೆಯನ್ನು ಲೆಕ್ಕಾಚಾರದಲ್ಲಿ ಅವರಿಗೆ ಗೌರವ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಚುನಾವಣೆಗಳಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಗಳೇನಿದೆ ಅದನ್ನು ಕೇಳಿ ಜನಗಳ ಚುನಾವಣೆಗೆ ಹೋಗಬೇಕೇ ವಿನಃ ಇಲ್ಲಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರು ಹೇಳಿದ ಅರ್ಥ ಬೇರೆ ಆದರೆ ಇವರು ಅರ್ಥೈಸಿಕೊಂಡಿರ್ತಕ್ಕಂಥವ್ರು ಬೇರೆ. ಈ ರೀತಿಯಾಗಿ ಮಹಿಳೆಯರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ನಾವು ಭಾರತ ಮಾತಾಡ್ತೀವಿ ಜೈ ಅಂತ ಹೇಳ್ತೀನಿ. ನಾವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಲ್ಲ, ಅವರು ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಭಾರತ ಮಾತಾ ಬಗ್ಗೆ ಅವ್ರ ಗೌರವ ಹೇಳಿ ಯಾವ ರೀತಿ ಇವರು ಇದನ್ನು ಚುನಾವಣೆಗೆ ಬಳಸ್ಕೊಂಡು ಅವರು ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಾರೆ. ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ, ದೇವೇಗೌಡರಿಗೆ ಈ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ, ಜನತೆ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಕುಮಾರಣ್ಣವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನೋಡ್ಕೊಂಡು ಇವತ್ತೇ ಚುನಾವಣೆಗೆ ಹೋಗ್ತಾ ಇದ್ರಿ ಆಗ್ಬೇಕಂತ ಹೇಳಿ ತೀರ್ಮಾನವಾಗಿ ಹೋಗಿ ಅಲ್ಲಿ ಜಗಳ ಆಡ್ಸೋದು, ಜೋರಾಗಿ ಮಾತಾಡ್ಸೋಂಥದ್ದು, ಅದ್ರ ಪ್ರಚೋದನೆ ಕೊಡೋಂಥವ್ರು, ಯಾರ್ಯಾರು ಹೋಗಿ ಮಹಿಳೆಯರು ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರೋ ಅವ್ರಿಗೆ 10,000 ಕೊಡ್ತೀನಿ, 20,000 ಕೊಡ್ತೀನಿ ಅಂತ ಹೇಳಿ ಈ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯನವರಿಗೆ ಅವರ ಬೆಟಾಲಿಯಂ ಏನಿದ್ದಾರೆ ಮತ್ತೆ ಇದಕ್ಕೆ ಐಡಿಯಾ ಕೊಟ್ಟಂತವ್ರಿಗೆ ಆ ಕೋಲಾರಮ್ಮನ ಒಳ್ಳೆ ಬುದ್ಧಿ ಕಲಿಸಬೇಕು, ಒಳ್ಳೆ ಬುದ್ಧಿ ಕೊಡಬೇಕು. ನಮ್ಮ ಹೆಣ್ಮಕ್ಳು ನಾವು ಇವೆಲ್ಲ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಾವು ಯಾವತ್ತಾದ್ರೂ ಏನಾದ್ರು ಮಾತಾಡಿದ್ದೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೆಣ್ಮಕ್ಳು ಅವ್ರು ದೂರ ಕೊಡಕ್ಕೆ ಹೋದಾಗ ಆ ಹೆಣ್ಮಕ್ಳು ಸೆರೆಗೆಳ್ದಿರ್ತಕ್ಕಂಥದ್ದನ್ನ ಅದನ್ನೆಲ್ಲ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀವಿ. ಅದನ್ನೆಲ್ಲ ನಾವು ಏನು ಆಕಸ್ಮಿಕವಾಗಿ ಆಗಿದೆ ಅಂತೇಳಿ ನಾವು ಬಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ಇವತ್ತು ಕುಮಾರಸ್ವಾಮಿ ಅವರ ಮೇಲೆ ಈ ರೀತಿ ಅವಹೇಳನಕಾರಿಯಾಗಿ ಹೇಳ್ತಾ ಇರ್ತಕ್ಕಂಥ ವಿಪರ್ಯಾಸ. ಮತ್ತೆ ಇದನ್ನ ಎಂತ ನಮ್ಮ ನಾಡಿನ ಹೆಣ್ಮಕ್ಳು ಇದನ್ನ ಕ್ಷಮಿಸಲ್ಲ. ನನಗೆ ಈ ಕ್ಷೇತ್ರದಲ್ಲಿ 60,000 ವೋಟ್ ಲೀಡ್ ಬಂದಿಲ್ಲ ಅಂತ ನನ್ನನ್ನು ಮುಖ್ಯಮಂತ್ರಿಯಿಂದ ವಾಪಸ್ಸು ಕರ್ಕೊತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಹೇಳಿರೋ ಅವ್ರದ್ದೇ ಹಾದಿಯಲ್ಲಿ ಹೋಗಿ DK ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಬಂದು ಒಂದು ಪೆನ್ನೂ ಪೇಪರ್ ಕೇಳಿದ್ರು. ಅವೆರಡೂ ನನ್ನ ಕೈ ಕೊಟ್ಬಿಡಿ, ನಾನೇನೋ ಮುಖ್ಯಮಂತ್ರಿ ಆಗ್ತೀನಿ, ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಂಡಿದ್ರು. ಜನ ಅವ್ರೇನೋ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಪೆನ್ನು ಕೊಟ್ಟರು, ಪೇಪರ್ ಕೊಟ್ಟರು. ಇವತ್ತು ಲೋಡ್ ಪೆನ್ನು ಪೇಪರ್ ತಗೊಂಡು ಮುಗಿಸಿದ್ರೇನು ಅವರು ಮುಖ್ಯಮಂತ್ರಿ ಆಗಂತ ಲಕ್ಷಣಗಳು ಕರ್ನಾಟಕ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಸಚಿವರು ಇವತ್ತು ನೀವು ಲೀಡ್ ಕೊಟ್ಟಿಲ್ಲ ಅಂದರೆ ಯಾರ್ಯಾರು ಮಂತ್ರಿಗಳಿದ್ದೀರೋ
ಅವ್ರು ಲೀಡ್ ಕೊಟ್ಟಿಲ್ಲ ಅಂದ್ರೆ ನೀವು ಮಂತ್ರಿ ಸ್ಥಾನದಿಂದ ಇಳಿಸ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಮಂತ್ರಿಗಳನ್ನ ಇವರು ಬ್ಲಾಕ್ ಮೇಲ್ ಮಾಡಬೇಕು, ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಇವಾಗ ಏನು ಇವರು ತೀರ್ಮಾನ ಮಾಡಿದ್ದಾರೆ. ಆ ಸಚಿವರಿಗೂ ಗೊತ್ತು, ಸನ್ಮಾನ್ಯ ನರೇಂದ್ರ ಮೋದಿ ಅವರೊಂದ್ ಕಡೆ, ರಾಹುಲ್ ಗಾಂಧಿ ಅವರೊಂದ್ ಕಡೆ, ಸಿದ್ದರಾಮಯ್ಯ, ಟೋಟಲ್ ಇವರೆಲ್ಲ ಒಂದ್ ಕಡೆ ಇದ್ರೇನು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 28 ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಗೊತ್ತಿರೋದ್ರಿಂದಾನೇ ಆ ಸಚಿವರೇ ಚುನಾವಣೆಗೆ ನಿಂತ್ಕೊಳ್ರಿ ಅಂತ ಹೇಳಿದ್ರು ನಿಂತ್ಕೊಳ್ದೆ. ಅವ್ರ ಮಕ್ಕಳನ್ನ, ಮರಿ ಮಕ್ಕಳನ್ನ, ಹೆಂಡತಿನ, ಇವ್ರನ್ನ ಸುಮಾರು 15-16 ಜನನ್ನ ಇದೇ ತರ ನಿಲ್ಸಿರ್ತಕ್ಕಂಥವ್ರು ನೋಡಿದ್ರೆ ಅವ್ರಿಗೆ ಟೋಟಲಿ ಅವ್ರ ಸೋಲು ಅವ್ರ ಕನ್ಫರ್ಮ್ ಆಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹತಾಶರಾಗಿ ಗೌರವ ಇರ್ತಕ್ಕಂಥ ಕುಮಾರಣ್ಣನ ಮೇಲೆ ಇಲ್ಲ ಸಲ್ಲದ ದೂರು ಇವರು ದುಡ್ಡುಗಳು ಕೊಟ್ಟು ಹೆಣ್ಮಕ್ಳ ಕೈನಲ್ಲಿ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಹೆಣ್ಮಕ್ಳಿಗೆ ನಿಮ್ಗೆ ಅಪಾರವಾದಂತಹ ತಾಯಿ ರೀತಿಯಲ್ಲಿ, ಅಜ್ಜಿ ರೀತಿಯಲ್ಲಿ, ಅಮ್ಮನ ರೀತಿಯಲ್ಲಿ, ಅಕ್ಕ ರೀತಿಯಲ್ಲಿ, ತಂಗಿ ರೀತಿಯಲ್ಲಿ ಯಾರು ಮೊದಲಿಂದನೂ ಮಾಡ್ಕೊಟ್ಟಿಲ್ಲ, ಮಾಡ್ಕೊಂಡ್ಬಂದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನೇ ಅವರು ಮುಂದುವರಿಸಿದ್ರೆ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಕಂಗನಾ ಅವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಹೇಮಮಾಲಿನಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಸೆರೆಗೆಳೆದಿರ್ತಕ್ಕಂಥದ್ದು, ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಮುತ್ತಿಕ್ಕೊಂಡಿರ್ತಕ್ಕಂಥದ್ದು, ಇವನ್ನೆಲ್ಲ ಇಟ್ಕೊಂಡು ಬಸ್ತಿಗಳು ಹೊಡೆದು ಜನಗಳಿಗೆ ತಪ್ಪಾಯ್ತು ಅಂತ ಹೇಳಿ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾವು ಈ ರೀತಿ ಉಗ್ರವಾದಂತ ಹೋರಾಟಗಳನ್ನ ನಾವು ಮಾಡ್ತೀವಿ. ನಮ್ಮ ಜೊತೆಲ್ಲೂ ಹೆಣ್ಮಕ್ಳಿದ್ದಾರೆ, ಒಳ್ಳೆಯ ಹೆಣ್ಮಕ್ಳಿದ್ದಾರೆ. ಯಾರು ದುಡ್ಡು ಕಾಸಿಸ್ಕೊಂಡು ಹೋರಾಟಕ್ಕೆ ಹೋಗಂತವರಲ್ಲ. ಹೆಣ್ಮಕ್ಳಿಗೆ ಅನ್ಯಾಯ ಆದಂತಾಗ ಅವ್ರ ನ್ಯಾಯಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕನ್ನೋ ಇದರಲ್ಲಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಹೆಣ್ಣು ಮಕ್ಕಳಿಗೆ ಮನೆಗಳ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, 33.3% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕದಲ್ಲಿ ಕುಮಾರಣ್ಣವರು, ದೇವೇಗೌಡರು ಅವಾಗ್ಲಿಂದನೂ ಭಾರತೀಯ ಜನತಾ ಪಾರ್ಟಿ ಹೆಣ್ಣು ಮಕ್ಕಳ ಪರವಾಗಿದೆ. ಬೇಟಿ ಪಡಾವೋ, ಬೇಟಿ ಬಚಾವೋ ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಂದಿರ್ತಕ್ಕಂಥದ್ದು, CCT ಸಂಘಗಳನ್ನ ಬಲವರ್ಧನೆ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ವಿನಃ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಏನಿದ್ರು ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಖಳನಾಯಕರು ಅಂತ ಹೇಳಿ